ಗುಡ್ ಮಾರ್ನಿಂಗ್ ಗೆಳೆಯರೇ. ಇವತ್ತು ಸ್ಯಾಟರ್ಡೇ, ಸ್ವಲ್ಪ ಉಚಿತರ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಎದ್ದು ಆಗಲೇ ಕಾಫಿ ಎಲ್ಲ ಕುಡಿದು ಈಗ ಮನೆ ಕೆಲಸ ಮಾಡಬೇಕು. ತುಂಬ ದಿನ ಆದಮೇಲಿಂದ ವಾಯ್ಸ್ ಓವರ್ ಇಲ್ಲದೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, 91 ಸಬ್ಸ್ಕ್ರೈಬರ್ ಆಗಿದ್ರು, ಯಾರೋ ಒಬ್ರು ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟವ್ರು. ಯಾಕ್ರಿ? ಸಬ್ಸ್ಕ್ರೈಬ್ ಮಾಡಿ ವಾಪಸ್ಸು, ಬೇಗ ಬೇಗ 100 ಮಾಡಿ ಪ್ಲೀಸ್. ನಂಗೆ ಗೊತ್ತು ನನ್ನ ಸ್ನೇಹಿತರು ಮಾಡ್ತಾರಂತ. ಇವಾಗ ಹೋಗಿ ಮನೆ ಕ್ಲೀನ್ ಮಾಡೋಣ ಬನ್ನಿ, ನೀವು ಜೊತೆಗೆ ಬನ್ನಿ. ನೋರಿವರೆಗೆ ಎಷ್ಟು ಬಿಸಿಲು ಇದೆ. ಆಹಾ, ಈ ಚಳಿಲಿದ್ರೆ ಬಿಸಿಲು ಬಂದುಬಿಟ್ರೆ ಸೂಪರ್ ಆಗಿರುತ್ತಲ್ವ. ನಂಗೆ ಗೊತ್ತು, ಇನ್ನೂ ನೀವು ಎಷ್ಟೊಂದು ಜನ ನಿದ್ದೆ ಹೊಡಿತಾ ಇದ್ದೀರ ಗೊಚ್ಕೊಂಡು ಚಳಿಗೆ ಅಂತ. ಬೇಗ ಬೇಗ ಎದ್ದೇಳಿ. ಇದು ಹೆಣ್ಮಕ್ಳ ವೆಪನ್. ಇದರಲ್ಲಿ ಕಸನೂ ಗುಡಿಸ್ಬೋದು, ಕಸ ಥರ ಆಡೋರ್ನೂ ಗುಡಿಸಿ ಮನೆಯಿಂದ ಆಚೆಗೆ ಎಸ್ಬಿಡ್ಬೋದು. ಇದು ಜಾಸ್ತಿ ಅಮ್ಮಂದಿರ ವೆಪನ್ ತಾನೆ. ನಿಮ್ಮಮ್ಮನ ಇದನ್ನು ಯೂಸ್ ಮಾಡಿದ್ದಾರೆ ನಿಮ್ಮ ಮೇಲೆ ಯಾವತ್ತಾದರೂ? ಕಮೆಂಟ್ ಮಾಡಿ ತಿಳಿಸಿ. ಈಗ ಕಸ ಗುಡಿಸಾಯಿತು. ನಂದು ಸಿಂಗಲ್ 1 RK ರೂಮ್ಸು. ಚಕ ಅಂತ ಕಸ ಗುಡಿಸ್ಬಿಡ್ತೀನಿ. ಬಟ್ ಒಂದೊಂದು ದಿನ ತುಂಬ ಕಷ್ಟ ಆಗುತ್ತೆ. ಯಾಕಂತ ಹೇಳಿದರೆ, ವಾರ ಪೂರ್ತಿ 5 ಗಂಟೆಗೆ ಎದ್ದು ಆಫೀಸ್ಗೆ ಹೋಗಿ 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 ಅವನ ಅಜ್ಜಿ ಜೀವನ ಇಷ್ಟೇನಾ ಅನಿಸ್ಬಿಟ್ಟಿದೆ. ಇವಾಗ ಕಸ ಎಲ್ಲ ಗುಡಿಸೋದು, ಈ ಥರ ಎಲ್ಲ ಮೆಸ್ ಮಾಡಿ ಇಕ್ಕಿರ್ತೀನಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಲ್ಲ ವಸ್ತುಗಳು. ಈಗ ಆ ವಸ್ತುಗಳನ್ನೆಲ್ಲ ಆ ಜಾಗಕ್ಕೆ ಸೇರಿಸೋದು ಯಾರ ಕರ್ತವ್ಯ? ನನ್ನ ಕರ್ತವ್ಯ. ನಾನು ನಿಮ್ಗೊಂದು ಸೀಕ್ರೆಟ್ ಇಲ್ಲ. ಏನಂದರೆ, ಇವಾಗ ನಾನು ಕಾಫಿ ಕುಡ್ದಾಯಿತು, ಮನೆ ಕ್ಲೀನ್ ಮಾಡಾಯಿತು, ಆದರೆ ಅಲ್ಲೇ ಉಜ್ಜಿಲ್ಲ. ನೀವು ಯಾರು ನಂತರ ಮಾಡ್ತೀರಾ? ರಜದ ಟೈಮಲ್ಲಿ ಅಲ್ಲೇ ಉಜ್ಜಿದೆ ಕಾಫಿ ಯಾರು ಕುಡಿತೀರಾ? ಫಸ್ಟು ಬೆಳಿಗ್ಗೆ ಎದ್ದಿದ ತಕ್ಷಣ ಅವರು ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಅಲ್ಲಿ ಉಜ್ಜಿಬಿಟ್ಟೇ ತಿಂಡಿ ತಿನ್ನೋದು. ಕಾಫಿ ಮಾತ್ರ ಅಲ್ಲುಜ್ಜಿ ತಿಂತೀನಿ, ಅಲ್ಲುಜ್ಜಿನೇ ತಿಂಡಿ ತಿನ್ನೋದು. ನೀವುಗಳು ಅಲ್ಲುಜ್ಜಿ ತಿಂಡಿ ತಿನ್ನಲ್ಲ ಎಷ್ಟೊಂದು ಜನ ಅಂತ ನಂಗೆ ಗೊತ್ತು. ಕಬ್ಬು. ಸರಿ, ಇವಾಗ ಹೋಗಿ ನಾನು ಟಕ ಅಂತ ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ಮಾಡ್ಕೋಬೇಕು. ನೀವು ಇನ್ನೊಂದು ಹಾಸಿಗೆಯಿಂದ ಹಾಸಿಗೆ ಮೇಲೆ ಮಲಗಿದ್ದೀರಾ? ಫಟಾಫಟ ಅಂತ ಎದ್ದೇಳಿ. ಅಲ್ಲಿ ನಿಮ್ಮಮ್ಮ ತಿಂಡಿ ಮಾಡಿಟ್ಟಿರ್ತಾರೆ, ಹೋಗಿ ತಿನ್ನೋಗಿ. ಫ್ರೆಶ್ ಅಪ್ ಆಗಿ ಬಂದೆ. ನಾನು ಫೇಸ್ ವಾಶ್ ಮಾಡಾದ್ಮೇಲಿಂದ ಟವಲಲ್ಲಿ ಎಲ್ಲ ಫೇಸ್ನ ಒರೆಸಲ್ಲ, ಹಾಗೆ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಯಾಕಂತ ಹೇಳಿದ್ರೆ ಪಿಂಪಲ್ಸ್ ಆಗುತ್ತಂತೆ. ನೀವು ಬೇಕಾದರೆ ಇಲ್ಲಾಂದರೆ ಸಪ್ರೇಟ್ ಟವಲ್ ಯೂಸ್ ಮಾಡಿ ಫೇಸ್ಗೆ ಅಂತಲೇ, ಇಲ್ಲ ಸಪ್ರೇಟ್ ನ್ಯಾಪ್ಕಿನ್ ಯೂಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಹಾಗೆ 1-2 ನಿಮಿಷದಲ್ಲಿ ಡ್ರೈ ಆಗಿಬಿಡುತ್ತೆ. ಈಗ ತಿಂಡಿಗೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಬಾಯಲ್ಲಿ ನೀರು ಬರುತ್ತೆ, ಯಾಕಂತ ಹೇಳಿದ್ರೆ ನಾನು ಮಾಡ್ತಾ ಇರೋದು ಎಗ್ ದೋಸೆ. ಎಷ್ಟು ಸಖತ್ತಾಗಿ ಕಾಣ್ತಿದೆ ನೋಡಿ. ಟೇಸ್ಟಿ ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಚಿಕನ್ ಮತ್ತು ಕಲ್ಸಾರು. ನಾನು ಈಗೇನೆ ತಿನ್ನೋದು. ತಿಂಡಿ ತಿಂದು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಬಿಸಿಲಲ್ಲಿ ಒಣಗಲಿ ಅಂತ ಇಟ್ಟಿದ್ದೀನಿ. ಹಬ್ಬ, ಇಲ್ಲಿಗೆ ನನ್ನ ಕೆಲಸ ಮುಗೀತು. ಸ್ವಲ್ಪ ಕೊನೆಗೂ ಮನೆ ಕೆಲಸ ಮುಗೀತು. ಕಸ ಗುಡಿಸಾಯಿತು, ಪಾತ್ರೆ ತೊಳೆದಾಯಿತು, ತಿಂಡಿ ತಿಂದಾಯಿತು. ಈಗ ಸ್ಕಿನ್ ಕೇರ್ ಮಾಡ್ಕೋತೀನಿ. ಸ್ಕಿನ್ ಕೇರ್ ಅಂದರೆ ಇಷ್ಟ. ಈಗ ಮತ್ತೆ ನಾನು ಫಿಲ್ಟರ್ ಕಾಫಿ ಮಾಡ್ತಾಯಿದ್ದೀನಿ. ಅದೇ ಇದೆ ನೋಡಿ, ಅದೇ ಚಿಕ್ಕ ಫಿಲ್ಟರ್ ನನಗೋಸ್ಕರ ಅಂತ ತೊಗೊಬಂದಿರೋದು. ಅದ್ರಲ್ಲಿ ಕಾಫಿ ಮಾಡ್ಕೊಂಡು ಕುಡಿತೀರಾ, ಸೂಪರಾಗಿರುತ್ತೆ. ಹಾಗೆ ಸ್ವಲ್ಪ ಕೆಲಸ ಆಯ್ತು ಅಂತ ಆಚೆ ಬಂದಿದ್ದೀನಿ. ಇವಾಗ ಏನೋ ಪರ್ಚೇಸಿಂಗ್ ಎಲ್ಲ ಇತ್ತು, ಅದಕ್ಕೋಸ್ಕರ ಅದನ್ನು ವೀಕೆಂಡ್ ಮೀಟಪ್ ಅಂತ ಮಾಡ್ತೀವಿ, ಅದಕ್ಕೋಸ್ಕರ ಏನೇನು ಪರ್ಚೇಸ್ ಇತ್ತು ಅದಕ್ಕೋಸ್ಕರ ಬಂದಿದೆ. ಗುಡ್ ಆಫ್ಟರ್ನೂನ್. ಹೊರಗಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಈಗ ಎಷ್ಟು ಟೈಮು 4:50 ಆಗಿದೆ. ಹೀಗೆದ್ದೆ. ಈಗ ಹಾಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಕಾಫಿ ಕುಡಿಯೋದು. ನನ್ನ ವೀಕೆಂಡಲ್ಲಿ ನಾನು ಮಾಡೋದು ಇಷ್ಟೇ. ನೀವೇನು ಮಾಡ್ತೀರಾ? ಪಬ್ಬು, ಕೆಫೆ, ಕ್ಲಬ್ಬು ಈ ಥರ ಎಲ್ಲ ಹೋಗ್ತೀರಾ ಅಥವಾ ಏನು ಮಾಡ್ತೀರಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಈ ಥರ ಬಿಸ್ಕೆಟ್ನ ಕಾಫಿಲಿ ಹತ್ಕೊಂಡು ತಿನ್ನೋಕ್ಕೆ ಇಷ್ಟನಾ? ಸೂಪರಾಗಿರುತ್ತೆ.
ಫಿಲ್ಟರ್ ಕಾಫಿ, ಬಿಸ್ಕೆಟು, ಚಳಿ. ಹಾಗೆ ಮನೇಲಿ ಬೋರ್ ಆಗ್ತಿತ್ತು ಅಂತ ಹೊರಗಡೆ ಬಂದಿದ್ದೀನಿ. ಸೊ ಇವಾಗ ಇದಾಗಿತ್ತು ನನ್ನ ಸ್ಯಾಟರ್ಡೇ ವ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.